ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್. ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ಪಾಡ್ಯ, ಅನುರಾಧ ನಕ್ಷತ್ರ. ದಿನಾಂಕ 21/11/2025 ಶುಕ್ರವಾರ. ಮುಖ್ಯಾಂಶಗಳು. ಕಿಗ್ಗಾದಲ್ಲಿ ಲಕ್ಷ ದೀಪೋತ್ಸವ, ಕನ್ನಡ ನುಡಿ ನಿತ್ಯೋತ್ಸವ. ಸುದ್ದಿಯ ವಿವರ. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಪ್ರತಿ ವರ್ಷದಂತೆ ಮಳೆಯ ದೇವರೆಂದೇ ಹೆಸರಾಗಿರುವ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರ ಲಕ್ಷ ದೀಪೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ದೀಪೋತ್ಸವದ ಅಂಗವಾಗಿ ದೇವಸ್ಥಾನದ ಸುತ್ತಲೂ ಒಳ ಪ್ರಾಕಾರ, ಹೊರ ಪ್ರಾಕಾರ ಹಾಗೂ ರಥಬೀದಿ ಇಕ್ಕೆಲಗಳಲ್ಲಿಯೂ ಹಣತೆಯ ಸಾಲು, ವಿದ್ಯುತ್ ದೀಪಾಲಂಕಾರ, ತಳಿರು ತೋರಣ, ಬಾಳೆಕಂಬ ಸಹಿತ ದೀಪೋತ್ಸವದ ಮೆರುಗು ಹೆಚ್ಚಿಸಿತ್ತು. ಭಕ್ತಾದಿಗಳು ದೀಪೋತ್ಸವದ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ರಾತ್ರಿ 8ಕ್ಕೆ ದೇಗುಲದ ಒಳ ಪ್ರಾಕಾರದಲ್ಲಿ ಬಲಿ ಉತ್ಸವ, ನಂತರ ಹೊರ ಪ್ರಾಕಾರದಲ್ಲಿ ದೀಪೋತ್ಸವ ನಡೆಯಿತು. ದಿಂಡಿ ಉತ್ಸವಕ್ಕೆ ಅರ್ಚಕರಾದ ಶಿವರಾಮ್ ಭಟ್ ಮತ್ತು ವಿಶ್ವನಾಥ್ ಭಟ್ ಚಾಲನೆ ನೀಡಿದರು. ರಥದಲ್ಲಿ ಶ್ರೀ ಶಾಂತ ಮತ್ತು ಋಷ್ಯಶೃಂಗಸ್ವಾಮಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮಂಗಳಾರತಿ ನೆರವೇರಿಸಿದರು. ದಿಂಡಿಯ ಎದುರು ದೀವಿಟಿಗೆ, ಮಕರ ತೋರಣ, ವಾದ್ಯ ಮೇಳದೊಂದಿಗೆ ಭಜನೆಯೊಂದಿಗೆ ಮೆರವಣಿಗೆಯು ಮುಖ್ಯ ರಸ್ತೆಯಲ್ಲಿ ಸಾಗಿತು. ದೇಗುಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯರಿಂದ ಭಜನೆ, ಹಾಡುಗಾರಿಕೆ ಹಾಗೂ ಕಲಾವಿದ ಆಶೀಶ್ ದೇವಾಡಿಗ ತಂಡದಿಂದ ಸ್ಯಾಕ್ಸೋಫೋನ್ ವಾದನ ನಡೆಯಿತು. ಲಕ್ಷ ದೀಪೋತ್ಸವದಲ್ಲಿ ಕಿಗ್ಗ, ಕೆಲ್ಲಾರ್, ಗಂಡಗಟ್ಟ, ಸಿರಿಮನೆ, ಕೋಗಿನಬೈಲು, ಕೊಚ್ಚಾರ್, ಕೆಸಗೋಡು, ಹುಲಗಾರು, ನೆಮ್ಮಾರ್, ಸುಂಕದಮಕ್ಕಿ, ತೋರಣಗದ್ದೆ, ಶೃಂಗೇರಿ ಭಾಗದಿಂದ ನೂರಾರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದೀಪೋತ್ಸವದಲ್ಲಿ ಭಾಗವಹಿಸಿದ್ದರು. ದೇವಸ್ಥಾನದ ಶಾನುಭೋಗ್ ಅರುಣಾಚಲ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್, ಕೇಶವ ಗುತ್ತಳಿಕೆ, ರೇಖಾ, ವಿಶಾಲಾಕ್ಷಿ, ಸಮಿತಿಯ ಆಶೀಶ್, ಹುಲ್ಸೆ ನವೀನ್ ಇತರರು ಇದ್ದರು. ಡಿವಿಜಿಯವರ ಕಗ್ಗದಲ್ಲಿ ನಾವು ಧರ್ಮ ಮತ್ತು ಮಾನವೀಯ ಮೌಲ್ಯವನ್ನು ಕಾಣಬಹುದಾಗಿದೆ ಎಂದು ಪ್ರೌಢಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ ಗುರುಮೂರ್ತಿ ಹೇಳಿದರು. ಅಡಗದ್ದೆ ಗ್ರಾಮ ಪಂಚಾಯಿತಿಯ ಹೊನ್ನವಳ್ಳಿ ಸುನೀತಾ ನವೀನ್ ಗೌಡರ ಮನೆಯಂಗಳದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾಗಮ್ಮ ಗುಂಡಪ್ಪ ಹೆಗಡೆ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಾಹಿತ್ಯದಲ್ಲಿರುವ ಧರ್ಮ ಮತ್ತು ಮಾನವೀಯ ಮೌಲ್ಯದ ಬಗ್ಗೆ ಮಾತನಾಡಿದರು. ಧರ್ಮ ಮತ್ತು ಮಾನವೀಯ ಮೌಲ್ಯ ಒಂದಕ್ಕೊಂದು ಬೆಸೆದುಕೊಂಡಿದೆ. ನಾವು ಧರ್ಮ ಮತ್ತು ಮಾನವೀಯತೆ ಮೈಗೂಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಕಾಣಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ದತ್ತಿದಾನಿ ಶೈಲಜಾ ಹೆಗ್ಡೆ, ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ, ಶಿಕ್ಷಕ ಜಗದೀಶ್, ಜಯಶ್ರೀ ಗಣೇಶ್, ಆಗುಂಬೆ ಗಣೇಶ್ ಹೆಗ್ಡೆ, ಅಂಗುರ್ಡಿ ದಿನೇಶ್, ಸುಮಂಗಲಾನಂದ ಸ್ವಾಮಿ, ಶೂನ್ಯ ರಮೇಶ್, ಸುನೀತಾ ನವೀನ್ ಗೌಡ ಇತರರು ಇದ್ದರು. ಪಟ್ಟಣದ ಭಾರತಿ ಬೀದಿಯ ಎನ್ಎಸ್ ಲಕ್ಷ್ಮೀನರಸಿಂಹ, ವಯಸ್ಸು 77, ಬೆಂಗಳೂರಿನಲ್ಲಿ ಗುರುವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರ, 2 ಪುತ್ರಿಯರು ಹಾಗೂ ಸೋದರ ವಿಜಯ ನರಸಿಂಹ ಇದ್ದಾರೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ. ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.